ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿಯ ಸರ್ಕಾರಿ ಆಸ್ಪತ್ರೆಗೆ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ದಿಢೀರ್ ಭೇಟಿ. ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ. ಜಿಕೆ ವೆಂಕಟಶಿವಾರೆಡ್ಡಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ್ದು, ಆಸ್ಪತ್ರೆಯ ವ್ಯವಸ್ಥೆ ಕುರಿತು ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಫೋನ್ ಕರೆಯ ಮೂಲಕ ತರಾಟೆಗೆ ತೆಗೆದುಕೊಂಡರು. 1930ರಲ್ಲಿ ನಿರ್ಮಾಣವಾದಂತಹ ಆಸ್ಪತ್ರೆ ಇದಾಗಿದ್ದು, ಆಸ್ಪತ್ರೆಯಲ್ಲಿ ರಕ್ತ ಪರೀಕ್ಷೆ ಮಾಡಲು ಲಿಕ್ವಿಡ್ ಕೊರತೆ ಸೇರಿ ಆಸ್ಪತ್ರೆ ಜಾಗವನ್ನು ಒತ್ತುವರಿ ಮಾಡಿರುವ ಕುರಿತು ಸಹ ಸಾರ್ವಜನಿಕರು ತಿಳಿಸಿದ್ದು, ಕೂಡಲೇ ಜಿಲ್ಲಾ ವೈದ್ಯಾಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಸಮಸ್ಯೆಗಳ ಕುರಿತು ಕೂಡಲೇ ಪರಿಶೀಲನೆ ನಡೆಸಬೇಕು ಹಾಗೂ ಸಮಸ್ಯೆಯನ್ನು ಬಗೆಹರಿಸಬೇಕು. ತಾಲೂಕಿನ ಯಾವುದೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆ ಇರಬಾರದು. ತಾಲೂಕಿನ ಹಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಂಪೂರ್ಣವಾಗಿ ಔಷಧಿಗಳನ್ನು ತರಲು ಹೊರಗೆ ಬರೆದುಕೊಡುತ್ತಿದ್ದಾರೆಂಬ ಕುರಿತು ಆರೋಪಗಳು ಕೇಳಿಬಂದ ಹಿನ್ನೆಲೆ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಿ ಯಾವುದೇ ಕಾರಣಕ್ಕೂ ರೋಗಿಗಳಿಗೆ ಔಷಧಿಗಳನ್ನು ತರಲು ಹೊರಗೆ ಕಳುಹಿಸಬಾರದು ಎಂದು ಸೂಚನೆ ನೀಡಿದರು. ವರದಿ ಅರುಣ್ ಕುಮಾರ್, HM, ASS ನ್ಯೂಸ್. ಹಾಸ್ಪಿಟಲ್ಗೋಸ್ಕರ ಬಂದಿದ್ದೇನೆ. ಇವೆಲ್ಲ ನೋಡಿಕೊಂಡು ಇಲ್ಲಿ ಕೆಲವೆಲ್ಲ ಸಮಸ್ಯೆಗಳಿರುವುದು ನನಗೆ ಗೊತ್ತಿತ್ತು. ಈ ಸಮಸ್ಯೆಗಳೆಲ್ಲ ಬಗೆಹರಿಸಬೇಕು ಅಂತ ನೋಡ್ಕೊಂಡು ಹೋಗಬೇಕು ಅಂತ ಬಂದಿದ್ದೇನೆ ಹಾಸ್ಪಿಟ್ಲಿಗೆ. ನಾನು ಐ ಇನ್ಫಾರ್ಮ್ಡ್ ಆಲ್ ದಿ ಪ್ರಾಬ್ಲಮ್ಸ್. ಇವ್ರಿಗೆ DHOಗೆ ಹೇಳಿದ್ದೇನೆ. ಅವರು ನಾಳೆ ಬಹುಶಃ ಈ ಮೇಕ್ ಐ ವಿಸಿಟ್ ಟುಮಾರೋ. ಅರ್ಥ ಆಯ್ತಾ? ಎಲ್ಲ ಪ್ರಾಬ್ಲಮ್ಸು ಕೂಡ ಸಾಲ್ವ್ ಮಾಡಬೇಕು ಅಂತ ಅವ್ರಿಗೆ ಹೇಳಿದ್ದೇನೆ. ನಾನು ಇನಿಷಿಯೇಟ್ ತಗೊಳ್ತೇನೆ. ನಾನು ಮೈಂಡಲ್ಲಿ ಇಟ್ಕೊಂಡು ಇಮಿಡಿಯೇಟಾಗಿ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡಿಸ್ತೇನೆ. ಈ ಏನೇನು ಪ್ರಾಬ್ಲಮ್ಸ್ ಇದೆ ಸಿಸ್ಟರ್ ಸೈಡಿದ್ದು ಮತ್ತು ಇಲ್ಲಿ ನೋಡಿದ್ದು ನಾವು ಈ ಕ್ಲೀನ್ಲಿನೆಸ್ಸು ಜನರಿಗೆ ಏನು ಸಮಸ್ಯೆ ಇಲ್ದಂಗೆ ಮಾಡೋದಕ್ಕೆ ನಾನು ಸರ್ವ ಪ್ರಯತ್ನ ಮಾಡ್ತೇನೆ. ಅದೇ ಆಕ್ಷನ್ ತಗೊಂಡ್ತಾರೆ. ನಿಮಿಷ ಇರು. ಇವಾಗ ಹಾಸ್ಪಿಟಲ್ ನಾನು ನೋಡಿದೆ. ಇದು 4 ಎಕರೆ ವಿಸ್ತೀರ್ಣದಲ್ಲಿ ಈ ಒಂದು ಹಾಸ್ಪಿಟ್ಲು ಇದೆ. ಜಾಗ ನಮ್ಮ ಸರ್ಕಾರಿ ಹಾಸ್ಪಿಟ್ಲು ಜಾಗ. ಅದರಲ್ಲಿ ಕೆಲವರು ಒತ್ತುವರಿ ಮಾಡಿಕೊಂಡು ಈಗಾಗಲೇ ಅತಿಕ್ರಮಿಸ್ಕೊಂಡಿದ್ದಾರೆ. ಅದನ್ನು ನಮ್ಮ PDO ಮತ್ತು ನಮ್ಮ RIಗೂ ಅವರು ಸಹಕರಿಸ್ತಾರೆ. ಬಂದು ಇಮಿಡಿಯೇಟಾಗಿ ನನಗೆ ನನ್ನ ಹತ್ರ ಡಿಸ್ಕಸ್ ಮಾಡಿ ಮತ್ತು DHOಗೂ ನಾಳೆ ಭೇಟಿ ಮಾಡ್ತಾರೆ ಅವ್ರು ಬಂದಾಗ. ಆ ಸಂದರ್ಭದಲ್ಲಿ ಎಲ್ಲ ತಿಳ್ಕೊಂಡು ಅದನ್ನು ಆದಷ್ಟು ಬೇಗ ಎವಿಕ್ಷನ್ ಮಾಡೋದಕ್ಕೆ ನೀವು ವಿಶೇಷವಾಗಿ ಸಾರ್ವಜನಿಕರನ್ನ ನಾನು ವಿನಂತಿ ಮಾಡ್ಕೊಳ್ತೇನೆ. ನೀವೆಲ್ಲ ಸಹಕರಿಸಬೇಕು ಸರ್. ತಮ್ಮಲ್ಲಿ ಈ ಆಗಿರೋದೆಲ್ಲ ಆಗಿದೆ. ಇವಾಗ ಸುಮ್ಮನೆ ಅದನ್ನು ಡಿಸ್ಕಸ್ ಮಾಡೋದು ಬೇಡ. ಮುಂದೆ ಆಗೋದು ಸೆಟರೇಟ್ ಮಾಡೋದು ನನ್ನ ಜವಾಬ್ದಾರಿ. ಅರ್ಥ ಆಯ್ತಾ? ನನ್ನ ಜವಾಬ್ದಾರಿ ಎಲ್ಲ ಕಡೆ ಹಾಸ್ಪಿಟಲ್ಸ್ ಅಲ್ಲಿ ಇವಾಗ ಬೇಕಾದ್ರೆ ನಿಮ್ಮ ಇಲ್ಲ DHO ಎತ್ಕೊ. ಇವಾಗ ನಿಮ್ಮ ಮುಂದೆ ಕೇಳ್ತೇನೆ ಅವ್ರನ್ನ. ಇಲ್ಲಿ ನನಗೆ ಗೊತ್ತಾದ ಪ್ರಕಾರ ತಿಳ್ಕೊಡ್ತೇನೆ.